11 ಜನ ಏನು ಸಾವನ್ನಪ್ಪಿದ್ರು. ಎಫ್ಐಆರ್ ಪ್ರಶ್ನಿಸಿ ಕೆಎಸ್ಸಿಎ ಆರ್ಸಿಬಿ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದೆ. ಕೆಲವೇ ಕ್ಷಣಗಳಲ್ಲಿ ವಿಚಾರಣೆಯನ್ನು ಹೈಕೋರ್ಟ್ ಕೈಗೆತ್ತಿಕೊಳ್ಳಲಿದೆ. ಕೆಎಸ್ಸಿಎ ಜೊತೆಗೆ ಆರ್ಸಿಬಿಯಿಂದಲೂ ಕೂಡ ಪ್ರತ್ಯೇಕವಾದಂಥ ಅರ್ಜಿ ಈಗ ಸಲ್ಲಿಕೆಯಾಗಿದೆ. ಕಾರಣ ಮೂವರನ್ನು ಸೇರಿಸಿಕೊಂಡು ಡಿಎನ್ಎ ಮತ್ತು ಕೆಎಸ್ಸಿಎ ಮತ್ತು ಆರ್ಸಿಬಿ ಮೂವರನ್ನು ಆರೋಪಿಗಳನ್ನು ಸ್ಥಾನದಲ್ಲಿಟ್ಟು ಒಂದು ಎಫ್ಐಆರ್ ಅನ್ನು ಕೂಡ ದಾಖಲಾಗಿತ್ತು. ಅದು ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ. ನಿನ್ನೆ ವಿಚಾರಣೆ ಕೂಡ ಈ ವಿಚಾರದಲ್ಲಿ ಈಗ ಚರ್ಚೆ ಕೂಡ ನಡೀತಾ ಇತ್ತು. ಸೊ ಕೆಎಸ್ಸಿಎ ಜೊತೆಗೆ ಆರ್ಸಿಬಿ ಕೂಡ ಈಗ ಪ್ರತ್ಯೇಕವಾದಂಥ ಅರ್ಜಿಯನ್ನು ಸಲ್ಲಿಕೆ ಮಾಡಿದೆ. ಎಫ್ಐಆರ್ನ ಕ್ವಾಶ್ ಮಾಡಬೇಕು ಅಂತೇಳಿ ಅವರು ಸಲ್ಲಿಸಿರುವಂತಹ ಅರ್ಜಿ ಇದಾಗಿದೆ. ಇನ್ನೊಂದು ಕಡೆಗೆ ಹೈಕೋರ್ಟ್ನಲ್ಲೂ ಕೂಡ PIL ಅನ್ನು ಸಲ್ಲಿಕೆ ಮಾಡಿಕೊಂಡು ಸ್ವಯಂ ಪ್ರೇರಿತವಾಗಿ ದೂರ ದಾಖಲು ಮಾಡಿಕೊಂಡು ಅದು ಕೂಡ ವಿಚಾರಣೆ ನಡೀತಾ ಇದೆ. ಸೊ ಅದು ಯಾವಾಗ ಆಗುತ್ತೆ ಏನು ಅಂತ ನೋಡಬೇಕು. ಈಗ ಇವರು ಕೂಡ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಕಾರಣ ಎಫ್ಐಆರ್ ದಾಖಲಾಗಿದ್ದರಿಂದ ಅದನ್ನು ಸ್ಕ್ವಾಶ್ ಮಾಡಬೇಕು ಅಂತೇಳಿ. ಅದರ ಮುಖ್ಯಸ್ಥರು ಯಾರಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ಕೂಡ ಮುಖ್ಯಮಂತ್ರಿಗಳು ಸೂಚನೆಯನ್ನು ಕೊಟ್ಟಿದ್ದರು. ಆ ನಿಟ್ಟಿನಲ್ಲಿ ಈಗ ಯಾವ ಹೆಜ್ಜೆಯನ್ನು ಪೊಲೀಸರು ಇಡ್ತಾರೆ ಅನ್ನೋದನ್ನು ನೋಡಬೇಕು. ಜೊತೆಗೆ ಕೋರ್ಟ್ನಲ್ಲಿ ಏನಾಗುತ್ತೆ, ಎಫ್ಐಆರ್ ಕ್ವಾಶ್ ಮಾಡೋಕ್ಕೆ ಏನು ಅರ್ಜಿಯನ್ನು ಸಲ್ಲಿಕೆ ಮಾಡಿದರೆ ಅದನ್ನು ಎಫ್ಐಆರ್ ರದ್ದು ಮಾಡೋಕ್ಕೆ ಏನಾದರೂ ಹೈಕೋರ್ಟ್ ಸೂಚನೆಯನ್ನು ಕೊಡುತ್ತಾ ಅಥವಾ ಇಲ್ವಾ, ಇವೆಲ್ಲವೂ ಕೂಡ ಈಗ ಕಾದು ನೋಡಬೇಕಾಗಿದೆ. ಸದ್ಯಕ್ಕೆ ಆಗ್ತಾ ಇರುವಂಥ ಬೆಳವಣಿಗೆ ಒಂದು ಕಡೆಗೆ ಸರ್ಕಾರದಲ್ಲಿ ನ್ಯಾಯಾಂಗ ತನಿಖೆ ಆಗ್ತಾ ಇರೋದು. ಸ್ಟೇಡಿಯಂ ಬಳಿ ಕಾಲು ತುಳಿತಕ್ಕೆ ನಾವು ಕಾರಣರಲ್ಲ. ಸ್ಟೇಡಿಯಂ ಬಳಿ ಕಾಲು ತುಳಿತಕ್ಕೆ ನಾವು ಕಾರಣರಲ್ಲ. ದಿಢೀರನ್ನೇ ಅಭಿಮಾನಿಗಳು ಹೆಚ್ಚಿದ್ರಿಂದ ರಶ್ ಆಯಿತು ಅಂತಿದ್ದಾರೆ. ಕೆಎಸ್ಸಿಎ ಮತ್ತು ಆರ್ಸಿಬಿ ಅರ್ಜಿಯಲ್ಲಿರೋದು. ಇದಕ್ಕೆ ಕೆಎಸ್ಸಿಎ ಆರ್ಸಿಬಿ ಆಯೋಜಕರು ಹೊಣೆಗಾರರಲ್ಲ ಅಂತ ಅವರನ್ನು ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಅವರು ಹೇಳ್ಕೊಳ್ತಾ ಇದ್ದಾರೆ. ನಾವು ಇದಕ್ಕೆ ಹೊಣೆ ಅಲ್ಲ ಅಂತೇಳಿ. ಸರ್ಕಾರ ಹೇಳುತ್ತೆ ನಾವು ಇದಕ್ಕೆ ಹೊಣೆ ಅಲ್ಲ ಅಂತೇಳಿ. ಇನ್ಯಾರು ಹೊಣೆ ಆದರು? ಸ್ಟೇಡಿಯಂ ಬಳಿ ಕಾಲು ತುಳಿತಕ್ಕೆ ಇವರೇ ಕಾರಣ. ದಿಢೀರನ್ನೇ ಅಭಿಮಾನಿಗಳು ಹೆಚ್ಚಾಗಿದ್ದರಿಂದ ರಶ್ ಆಯಿತು ಅಂತ ಹೇಳಿ ಫ್ರೀ ಪಾಸನ್ನು ಘೋಷಣೆ ಮಾಡಿದಂಥವ್ರು ಯಾರು? ಏಕಾಏಕಿ ಪರ್ಮಿಷನ್ ಕೊಡದೇ ಇದ್ದರೂ ಕೂಡ ಏಕಾಏಕಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ನಾಳೆ ಸಂಭ್ರಮಾಚರಣೆ ಜಯೋತ್ಸವ ಇದೆ ಅಂತ, ವಿಜಯೋತ್ಸವ ಇದೆ ಅಂತ ಹೇಳಿ ಕರೆದವ್ರು ಯಾರು? ಹೌದೋ ಅಲ್ವೋ? ಅದರ ಜವಾಬ್ದಾರಿಯನ್ನು ಹೊತ್ಕೊಳ್ಬೇಕಾ ಹೊತ್ಕೊಳ್ಬಾರ್ದು ಕೆಎಸ್ಸಿಎ ಮತ್ತು ಆರ್ಸಿಬಿ? ದಿಢೀರನ್ನೇ ಅಭಿಮಾನಿಗಳು ಹೆಂಗೆ ಹೆಚ್ಚಾಗ್ತಾರೆ? ನೀವು ಫ್ರೀ ಪಾಸ್ ಕೊಡ್ತೀನಿ ಅಂತ ಹೇಳಿದ್ದಕ್ಕೆ ತಾನೇ ಅಲ್ಲಿ ಹೆಚ್ಚಾಗಿದ್ದು. ಅದಕ್ಕೆ ಇಷ್ಟೇ ಲಿಮಿಟ್ಸು ಅಂತ ಹೇಳಬೇಕಿತ್ತು. 35,000 ಪಾಸ್ಗಳನ್ನು ಆನ್ಲೈನಲ್ಲೇ ಕೊಡ್ತಾ ಇದ್ದೀವಿ, ಯಾರು ಫಸ್ಟ್ ಬುಕ್ ಮಾಡ್ಕೊಳ್ತಾರೆ ಅವ್ರಿಗೆ ಮಾತ್ರ ಕೊಡ್ತೀವಿ ಅಂತ ಹೇಳಿಬಿಟ್ಟಿದ್ರೆ ಅಷ್ಟು ಜನ ಬರ್ತಾ ಇರಲಿಲ್ಲ. ಫ್ರೀ ಪಾಸ್ ಎಲ್ಲರೂ ಕೂಡ ಬನ್ನಿ ಅಂತ ಹೇಳಿಬಿಟ್ಟು ವಿಜಯೋತ್ಸವನ ಆಚರಿಸೋಣ ಬನ್ನಿ ಅಂತ ಹೇಳ್ಬಿಟ್ಟು ಬರದೇ ಇದ್ದರೆ ಸರ್ಕಾರದಿಂದಲೇ ಸನ್ಮಾನಕ್ಕೆ ಉದ್ದೇಶಿಸಲಾಗಿತ್ತು. ಸ್ಟೇಡಿಯಂ ಬಳಿ ಕಾಲು ತುಳಿತಕ್ಕೆ ನಾವು ಕಾರಣರಲ್ಲ. ದ್ಯಾಟ್ಸ್ ವೆರಿ ಇಂಪಾರ್ಟೆಂಟ್. ಅಲ್ಲಿದೆಯಲ್ಲ ವ್ಯಾಲಿಡ್ ಪಾಯಿಂಟ್. ಅದು ಆ್ಯಕ್ಚುಲಿ ಸರ್ಕಾರವೇ ಸನ್ಮಾನಕ್ಕೆ ಮುಂದಾಗಿತ್ತು ಅನ್ನೋದಿದೆಯಲ್ಲ, ಅದು ಸರ್ಕಾರವನ್ನು ಈಗ ಬೆತ್ತಲೆಗೊಳಿಸುವಂತಹ ಮಾತುಗಳವೆಲ್ಲ ಈಗ ಕೆಎಸ್ಸಿಎ ಮತ್ತು ಆರ್ಸಿಬಿ ಅರ್ಜಿಯಲ್ಲಿರುವಂಥದ್ದು. ಸ್ಟೇಡಿಯಂ ಬಳಿ ಕಾಲು ತುಳಿತಕ್ಕೆ ನಾವು ಕಾರಣರಲ್ಲ ಅಂತಿದ್ದಾರೆ. ನನ್ನ ಸಹೋದ್ಯೋಗಿ ನಾಗೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಾಗೇಶ್, ಈಗ ಇವರ ಅರ್ಜಿಯಲ್ಲಿರುವಂಥ ಅಂಶಗಳನ್ನು ನೋಡ್ತಾ ಇದ್ರೆ ಸರ್ಕಾರದಿಂದಲೇ ಸನ್ಮಾನಕ್ಕೆ ಉದ್ದೇಶಿಸಲಾಗಿತ್ತು ಅಂತಂದರೆ ನಾವು ಕಾರಣರಲ್ಲ, ಸರ್ಕಾರವು ಇದರಲ್ಲಿ ಪಾಲುದಾರರು ಅನ್ನುವಂಥ ಮಾತುಗಳನ್ನು ಇವರು ಹೇಳ್ದಂಗೆ ಇದೆಯಲ್ವಾ? ಖಂಡಿತವಾಗ್ಲೂ ಅರುಣ್, ಈಗಾಗಲೇ ಸರ್ಕಾರ ಬಹಳ ಸ್ಪಷ್ಟವಾಗಿ ಈ ಒಂದು ಸ್ಟೇಡಿಯಂ ವಿಚಾರದಲ್ಲಿ ನಾವು ಅನುಮತಿ ಕೊಟ್ಟಿದ್ದು ಬಿಟ್ಟರೆ ಯಾವುದೇ ರೀತಿಯ ಅಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಸರಿಯಾದ ಮಾಹಿತಿ ನಮಗೂ ಕೊಟ್ಟಿಲ್ಲ ಅನ್ನುವಂಥ ಆರೋಪವನ್ನು ಮಾಡಿತ್ತು.